ಪ್ರಭು ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ಹೋಪ್ ಚಾನೆಲ್ ಮೂಲಕ ದೇವರ ಸಂದೇಶವನ್ನು ಕೇಳಲು ಕಾತುರದಿಂದ ಕಾಯ್ದುಕೊಳ್ತಿರುವಂಥ ನಿಮ್ಮೆಲ್ಲರನ್ನ ಕ್ರಿಸ್ತ ಯೇಸುವಿನ ಪರಿಶುದ್ಧ ನಾಮದಲ್ಲಿ ವಂದಿಸುತ್ತಾ, ಈ ದಿನದ ದೇವರ ಸಂದೇಶವನ್ನು ಕೇಳಲು ದೇವರ ಸೇವಕನಾದಂಥ ನಾನು ಹೃದಯಪೂರ್ವಕವಾಗಿ ನಿಮ್ಮನ್ನು ಸ್ವಾಗತ ಬಯಸ್ತೇನೆ. ದೇವರಿಂದ ಬಂದ ಅಮೂಲ್ಯ ಪ್ರಶ್ನೆಗಳ ವಿಷಯದಲ್ಲಿ ನಾವು ಧ್ಯಾನ ಮಾಡುತ್ತಿರುವ ಹಾಗೆ, ಈ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವ ಮೊದಲು ದೇವರಾತ್ಮನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪರಿಶುದ್ಧಾತ್ಮನು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಲೆಂದು, ದೇವರು ತಾನೇ ನಮಗೆ ಪ್ರಬೋಧಿಸಲೆಂದು ನಮ್ಮನ್ನು ದೇವರಾತ್ಮನಿಗೆ ಒಪ್ಪಿಸಿಕೊಡುತ್ತಾ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸೋಣವೇ? ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳ ಒಡೆಯನೇ, ಸೃಷ್ಟಿಗೆ ಯಜಮಾನನೇ, ನಿನ್ನ ಮಕ್ಕಳಂತ ನಾವು ಈ ದಿನದಲ್ಲಿ ನಿನ್ನ ದೈವಿಕ ಸಂದೇಶವನ್ನು ಕೇಳಲು ಸೇರಿದ್ದೇವೆ. ನಮ್ಮನ್ನು ಮುಟ್ಟು ಪರಿಶುದ್ಧಾತ್ಮನಿಂದ ಅಭಿಷೇಕಿಸು, ನಮ್ಮ ಕೆಟ್ಟತನವನ್ನು ನಮಗೆ ತಿಳಿಯಪಡಿಸಿ ನಾವು ನಿನ್ನ ಮಾರ್ಗದಲ್ಲಿ ಬರಲು ನಮ್ಮನ್ನು ಪ್ರೇರೇಪಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಪ್ರಿಯ ದೇವಜನರೇ, ಈ ದಿನದಲ್ಲಿ ನಾವು ದೇವರ ಸಂದೇಶವನ್ನು ಕೇಳುವ ಹಾಗೆ ದೇವರಿಂದ ಬಂದ ಪ್ರಶ್ನೆಗಳ ವಿಷಯದಲ್ಲಿ ಈ ದಿನ ನಾವು ಹವ್ವಳಿಗೆ ದೇವರು ಕೇಳಿದಂಥ ಪ್ರಶ್ನೆಯ ಕುರಿತಾಗಿ ಧ್ಯಾನ ಮಾಡಲಿಕ್ಕಿದ್ದೇವೆ. ಆದಿಕಾಂಡ 3ನೇ ಅಧ್ಯಾಯ 13ನೇ ವಚನದಲ್ಲಿ ದೇವರು ಹವ್ವಳನ್ನು ಪ್ರಶ್ನಿಸುವಂಥ ಒಂದು ವಿಷಯವನ್ನು ಇಲ್ಲಿ ನಾವು ನೋಡುತ್ತೇವೆ. ಯೆಹೋವ ದೇವರು ಸ್ತ್ರೀಯನ್ನು ಇದೇನು ನೀನು ಮಾಡಿದ್ದು ಎಂಬುದಾಗಿ ಪ್ರಶ್ನಿಸಿದನು ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಈ ದಿನದ ಸಂದೇಶ ವಿಶೇಷವಾಗಿ ಸ್ತ್ರೀಯರಿಗೆ ಬಹಳ ಪ್ರಾಮುಖ್ಯವಾದಂಥ ಸಂದೇಶ. ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವ ಹಾಗೆ, ದೇವರು ಮೊದಲು ಪುರುಷನನ್ನು ಉಂಟು ಮಾಡಿ ಆತನಿಗೆ ಸರಿ ಬೀಳುವಂಥ ಸಂಗಾತಿಯನ್ನು ಆತನ ಎಲುಬಿನಿಂದ, ಪಕ್ಕೆ ಎಲುಬಿನಿಂದ ಉಂಟು ಮಾಡಿ ಆಕೆಯನ್ನು ಆತನ ಬಳಿಗೆ ತೆಗೆದುಕೊಂಡು ಬರಲು ಪುರುಷನು, ಈಗ ಸರಿ, ಈಕೆಯು ನನ್ನ ಎಲುಬಿನಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸ, ನರನಿಂದ ಉತ್ಪತ್ತಿಯಾದ ಕಾರಣ ಈಕೆ ನಾರಿ ಎನಿಸಿಕೊಳ್ಳುವಳು ಎಂಬುದಾಗಿ ಆದಾಮನು ಸಾಕ್ಷಿ ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಲೋಕದಲ್ಲಿ ಶ್ರೇಷ್ಠವಾದಂಥ ಸುವಾರ್ತಿಗಳು ಯಾರು ಎಂಬುದಾಗಿ ನೋಡೋದಾದರೆ, ಸಿಸ್ಟರ್ ವೈಟ್ ಹೇಳ್ತಾರೆ, ಲೋಕದಲ್ಲಿ ಶ್ರೇಷ್ಠವಾದಂಥ ಸುವಾರ್ತಿಗಳು ತಾಯಿ ಎಂಬುದಾಗಿ. ಏಕೆಂದರೆ ಒಂದು ಮಗು ಹುಟ್ಟಿದಾಗಿನಿಂದ ಅದು ಬೆಳೆದು ಬೆಳೆದು ದೊಡ್ಡವನಾಗಿ ಅಥವಾ ದೊಡ್ಡವಳಾಗಿ ಈ ಲೋಕದಲ್ಲಿ ಒಂದು ಸಮಾಜದಲ್ಲಿ ಒಂದು ಶ್ರೇಷ್ಠ ವ್ಯಕ್ತಿಯಾಗಿ ಆಕೆ ತನ್ನ ಜೀವಿತದಲ್ಲಿ ಆತನು ತನ್ನ ಕಾಲ ಮೇಲೆ ತಾನು ನಿಂತುಕೊಂಡು ಇತರರಿಗೆ ಬೆಳಕಾಗಿ, ಇತರರಿಗೆ ಮಾದರಿಯಾಗಿ, ಇತರರಿಗೆ ಮೆಚ್ಚುಗೆಯಾದಂಥ, ಎಲ್ಲದಕ್ಕಿಂತಲೂ ಹೆಚ್ಚಾಗಿ ದೇವರಿಗೆ ಘನ ಮಾನ ಮಹಿಮೆಯನ್ನು ತರುವಂಥ ಮಗನಾಗಿ ಮಗಳಾಗಿ ಬೆಳೆಯಬೇಕಾದರೆ ತಾಯಿಯ ಪಾತ್ರ ಬಹಳ ಶ್ರೇಷ್ಠವಾದದ್ದು ಎಂಬುದಾಗಿ ನಾವು ನೋಡ್ತೇವೆ. ತಾಯಿ ಮಗುವನ್ನು ಯಾವ ವಿಧಾನದಲ್ಲಿ ಬೆಳೆಸ್ತಾಳೋ, ಯಾವ ರೀತಿಯಲ್ಲಿ ಆ ಮಗುವಿಗೆ ಶಿಕ್ಷಣವನ್ನು ಕೊಡ್ತಾಳೋ, ಯಾವ ರೀತಿಯಲ್ಲಿ ಆ ಮಗುವಿಗೆ ಬೇಕಾದಂಥ ದೈವಿಕ ಮನ್ನವನ್ನು ಆಕೆ ಕೊಡ್ತಾಳೋ, ಆ ವಿಷಯದ ಮೇಲೆ ಆ ಮಗುವು ಬೆಳೆದು ದೊಡ್ಡದಾಗಿ ಸಮಾಜದಲ್ಲಿ ಅದು ಒಳ್ಳೆಯ ಹಾಗೂ ಕಲಿತಂಥ ವಿಷಯಕ್ಕೆ ಅನುಗುಣವಾಗಿ ಅದು ಪರಿಣಾಮಗಳನ್ನು ಬೀರುವಂಥದ್ದಾಗಿದೆ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು, ಆಕೆಯು ಹವಳಕ್ಕಿಂತಲೂ ಅಮೂಲ್ಯಳು, ಶ್ರೇಷ್ಠ ವಸ್ತುಗಳೆಲ್ಲವೂ ಆಕೆಗೆ ಸಮವಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸ್ತ್ರೀಯು ಬರೀ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡೋದರ ಜೊತೆಗೆ ಆಕೆ ಒಂದು ಕುಟುಂಬವು ಕಟ್ಟಲ್ಪಡಬೇಕಾದ್ರೆ,
ಕಟ್ಟಲ್ಪಟ್ಟಂಥ ಆ ಕುಟುಂಬ ಸುರಕ್ಷಿತವಾಗಿ ಒಂದು ಗಟ್ಟಿಯಾದಂಥ ತಳಪಾಯದಲ್ಲಿ ಅದು ಬೇರೂರಿ ನಿಂತುಕೊಳ್ಳಬೇಕಾದರೆ, ಅದು ಅಭಿವೃದ್ಧಿಯಾಗಿ ಹೆಚ್ಚಬೇಕಾದರೆ ಸ್ತ್ರೀಯ ಪಾತ್ರ ಬಹಳ ಬಹಳ ಪ್ರಾಮುಖ್ಯವಾದಂಥದ್ದು. ಸ್ತ್ರೀಯು ತಾಯಿಯಾಗಿ ಮತ್ತು ಹೆಂಡತಿಯಾಗಿ, ಆಕೆ ಕುಟುಂಬದ ಯಜಮಾನಿಯಾಗಿ ಆಕೆ ಮಾಡುವಂಥ ಕಾರ್ಯ ಬಹಳನೇ ಅಮೋಘವಾದಂಥದ್ದು, ಬಹಳ ಶ್ರೇಷ್ಠವಾದಂಥದ್ದು. ಈ ಲೋಕದಲ್ಲಿ, ಈ ಪ್ರಪಂಚದಲ್ಲಿ ಒಬ್ಬ ಉತ್ತಮವಾದಂಥ ನಾಗರಿಕನು ಅಥವಾ ದೇವರಿಗೆ ಭಯ ಭಕ್ತಿ ಉಳ್ಳಂಥ ಒಬ್ಬ ವ್ಯಕ್ತಿ ಬೆಳೆದು ನಿಂತುಕೊಳ್ಬೇಕಾದ್ರೆ ಭಯ ಭಕ್ತಿ ಉಳ್ಳಂಥ ಸ್ತ್ರೀಯ ಒಂದು ಕೆಲಸ ಕಾರ್ಯ, ಆಕೆಯ ಒಂದು ಪ್ರಯಾಸ ಬಹಳನೇ ವಿಶೇಷವಾದಂಥದ್ದು, ಬಹಳ ರಮಣೀಯವಾದಂಥದ್ದು. ನಾವು ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಬರುವಾಗ ಇಲ್ಲಿ ದೇವರು ಸ್ತ್ರೀಯನ್ನು ಆದಾಮನಿಗೆ ಸರಿ ಬೀಳುವಂಥ ಸಂಗಾತಿಯನ್ನಾಗಿ ಉಂಟು ಮಾಡಿ ಆಕೆಯನ್ನು ಆತನನ್ನು ಈ ಲೋಕದಲ್ಲಿ ಆ ಏದೇನ್ ತೋಟದಲ್ಲಿ ಇರಿಸಿರುವಾಗ ಆ ಹವ್ವಳು ದೇವರ ಮಾತನ್ನು ಬಹಳ ಸ್ಪಷ್ಟವಾಗಿ ಕೇಳ್ತಾ ಇದ್ಲು, ದೇವರ ಜೊತೆಗೆ ಸಮಯವನ್ನು ಕಳೀತಾ ಇದ್ಲು, ದೇವರ ವಿಷಯದಲ್ಲಿ ಹೆಚ್ಚಾದಂಥ ಜ್ಞಾನವನ್ನು ಆಕೆ ಪಡೆದುಕೊಂಡವಳಾಗಿದ್ಲು. ದೇವರು ಆಕೆಗೆ ಕೊಟ್ಟಂಥ ಒಂದು ದೊಡ್ಡ ಜವಾಬ್ದಾರಿ ಏನಂದರೆ ಆಕೆ ಆ ಏದೇನ್ ತೋಟದಲ್ಲಿ ಗಂಡನ ಸಂಗಡ ಇರಬೇಕಾಗಿತ್ತು. ಇದು ತಾನೇ ಆಕೆ ಲೋಕಕ್ಕೆ ನೀಡಬೇಕಾದಂಥ ದೊಡ್ಡ ಸಾಕ್ಷಿಯಾಗಿತ್ತು. ಆದರೆ ದುರದೃಷ್ಟವಶಾತ್ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಈ ಹವ್ವಳು ತನ್ನ ಗಂಡನನ್ನು ಬಿಟ್ಟು ಒಂಟಿಯಾಗಿ ಆಕೆ ಆ ತೋಟದಲ್ಲಿ ಸುತ್ತಾಡುವಂಥ ಸಮಯದಲ್ಲಿ ಆಕೆ ಸೈತಾನನ ಕುತಂತ್ರಕ್ಕೆ ಆಕೆ ಒಳಗಾದ್ಲು, ಸೈತಾನನ ಮೋಸಕ್ಕೆ ಆಕೆ ಒಳಗಾದ್ಲು ಎಂಬುದಾಗಿ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಯಾವಾಗ ಸ್ತ್ರೀಯು ತನ್ನ ಗಂಡನನ್ನು ಬಿಟ್ಟು ಆಕೆ ಒಂಟಿಯಾಗಿರಲಿಕ್ಕೆ ಮನಸ್ಸು ಮಾಡ್ತಾಳೋ, ಒಂಟಿಯಾದಂಥ ಜೀವಿತವನ್ನು ಜೀವಿಸಬೇಕು ಅಂತ ನಿರ್ಧರಿಸ್ತಾಳೋ, ಒಂಟಿಯಾಗಿ ಇರಬೇಕು, ಒಂಟಿಯಾಗಿ ಸಮಯವನ್ನು ಕಳಿಬೇಕು ಅಂತ ಆಲೋಚಿಸ್ತಾಳೋ, ಸೈತಾನನು ಅಂಥ ಮನಸ್ಸುಗಳನ್ನು ಬಹಳ ಬೇಗ ಬಹಳ ಶೀಘ್ರವಾಗಿ ಅದನ್ನು ಆವರಿಸಿಕೊಳ್ಳಿಕ್ಕೆ, ಅದನ್ನು ತನ್ನ ಕಡೆ ತಿರುಗಿಸ್ಕೊಳ್ಳಿಕ್ಕೆ ಆತನ ಈ ಸಮಯವನ್ನು ಹುಡುಕ್ತಾ ಇರ್ತಾನೆ. ಇಂಥ ಅವಕಾಶಕ್ಕಾಗಿ ಆತನ ಕಾಯ್ತಾ ಇರ್ತಾನೆ. ಒಂದು ಆಂಗ್ಲ ಗಾದೆ ಹೇಳುತ್ತೆ, ಅಲೋನ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಎಂಬುದಾಗಿ. ಯಾವಾಗ ಮನಸ್ಸು ಒಂಟಿಯಾಗಿರಲಿಕ್ಕೆ ಬಯಸುತ್ತೋ, ಯಾವಾಗ ನಾವು ಜೀವಿತದಲ್ಲಿ ಒಬ್ಬಂಟಿಗರಾಗಿರಬೇಕು ಅಂತ ಬಯಸ್ತೀವೋ, ಖಂಡಿತವಾಗಿಯೂ ಸೈತಾನನ ಶೋಧನೆಗಳು ಬಹಳವಾಗಿ ನಮ್ಮನ್ನು ಶೋಧಿಸಿ ನಾವು ಆ ಒಂದು ಶೋಧನೆಗೆ ಒಳಗಾಗಲಿಕ್ಕೆ ಬಹಳ ಅವಕಾಶಗಳುಂಟು ಪ್ರಿಯರೇ. ಹವ್ವಳು ಆದ ಆ ಒಂದು ಸರ್ಪದ ಕುತಂತ್ರಕ್ಕೆ, ಸರ್ಪದ ಮಾತಿಗೆ, ಸೈತಾನನ ಒಂದು ವಂಚನೆಗೆ ಆಕೆ ಒಳಗಾಗ್ತಾಳೆ. ಸರ್ಪದ ಉಪಾಧಿಯಲ್ಲಿ ಬಂದಂಥ ಆ ಸೈತಾನನು ಆ ಸ್ತ್ರೀಗೆ ಈ ಹಣ್ಣನ್ನು ತಿಂದರೆ ನೀನು ಹೇಗೂ ಸಾಯೋದಿಲ್ಲ ಎಂಬುದಾಗಿ ಹೇಳುವಂಥ ಈ ದೊಡ್ಡದಾದಂಥ ವಂಚನೆಯ ಮಾತು ಈ ಹವ್ವಳನ್ನು ಶೋಧನೆಗೆ ಒಳಪಡಿಸಿತು ಎಂಬುದಾಗಿ ನಾವು ನೋಡ್ತೇವೆ. ಆಕೆ ಆ ಮಾತನ್ನು ಕೇಳಿದಾಗ ನಾನು ಹೇಗೂ ಸಾಯೋದಿಲ್ಲ, ಹಣ್ಣು ಬೇರೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ, ತುಂಬ ರಮ್ಯವಾಗಿದೆ, ತುಂಬ ಅಂದವಾಗಿದೆ, ಇದನ್ನು ತಿಂದರೆ ನಾನು ದೇವರಂತೆ ಆಗ್ತೀನೇನೋ ಎಂಬುದಾಗಿ ಭಾವಿಸಿ ದೇವರ ಮಾತಿನ ಮೇಲೆ, ದೇವರ ನಿಯಮಕ್ಕೆ, ದೇವರ ಆಜ್ಞೆಗೆ ಒಳಪಡದೆ ದೇವರಿಗಿಂತ ಹೆಚ್ಚಾಗಿ ತನ್ನನ್ನು ತಾನು ಹೆಚ್ಚಿಸಿಕೊಂಡವಳಾಗಿ ಆ ಮರದ ಹಣ್ಣನ್ನು ಕಿತ್ತುಕೊಂಡು ತಿನ್ನುವಂಥದ್ದನ್ನು ನಾವು ನೋಡ್ತೇವೆ. ಆಕೆ ತಿನ್ನುವುದು ಮಾತ್ರವೇ ಅಲ್ಲದೆ ಆಕೆ ತನ್ನ ಗಂಡನಿಗೂ ಸಹ ತೆಗೆದುಕೊಂಡು ಹೋಗಿ ಆ ಹಣ್ಣನ್ನು ಕೊಡ್ತಾಳೆ. ನಾವು ಈ ಹವ್ವಳು ಆ ಹಣ್ಣನ್ನು ತಿಂದಾಗ ಆಕೆ ತನ್ನ ಮನಸ್ಸಿನಲ್ಲಿ ನೆನೆಸ್ತಾಳೆ, ಏಕೆಂದರೆ ದೇವರು ಹೇಳಿದ್ನು ಈ ಹಣ್ಣನ್ನು ತಿಂದರೆ ನೀನು ಸಾಯ್ತೀಯ ಎಂಬುದಾಗಿ. ಆದರೆ ಆ ಸ್ತ್ರೀ ಹವ್ವಳು ಆ ಹಣ್ಣನ್ನು ತೆಗೆದುಕೊಂಡು ತಿಂದರೆ ತಕ್ಷಣಕ್ಕೆ ಆಕೆ ಏನಾಗಲಿಲ್ಲ, ಸತ್ತು ಹೋಗಲಿಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ತಕ್ಷಣಕ್ಕೆ ಆಕೆ ಏನಾಗಬೇಕಾಗಿತ್ತು, ಸಾಯಬೇಕಾಗಿತ್ತು. ಆದರೆ ಆ ಸ್ತ್ರೀ ಆ ಹಣ್ಣನ್ನು ತೆಗೆದುಕೊಂಡು ತಿಂದಾಗ ಆಕೆ ಸಾಯಲಿಲ್ಲ. ಸಾಯಲಿಲ್ಲ ಅನ್ನೋದನ್ನು ಕಂಡಾಗ ಆಕೆಗೆ ಬಹಳ ಸಂತೋಷ ಆಗುತ್ತೆ. ನಾನೇನೋ ದೊಡ್ಡದಾಗಿ ಏನೋ ಒಂದು ಸಾಧಿಸಿದ್ದೀನಿ,
ನಾನು ಇವಾಗ ದೇವರಿಗೆ ಸರಿಸಮಾನಳಾಗಿದ್ದೀನಿ ಅಂತ ತನ್ನ ಮನಸ್ಸಿನಲ್ಲಿ ಭಾವಿಸ್ತಾಳೆ. ನಾನು ಸಾಯಬೇಕಾಗಿತ್ತು, ನನ್ನ ಮುಖ ಸುಕ್ಕಾಗಬೇಕಾಗಿತ್ತು, ಕೈಕಾಲು ಬಿದ್ದು ಹೋಗಬೇಕಾಗಿತ್ತು, ಕೂದಲು ಉದುರು ಹೋಗಬೇಕಾಗಿತ್ತು, ಏನೂ ಆಗ್ತಾ ಇಲ್ಲ ಅಂದರೆ ನಾನು ಸಾಯೋದಿಲ್ಲ. ನಾನೇ ಸೈತಾನನು ಹೇಳಿದ್ದು ನಿಜ, ನೀನು ಹೇಗೂ ಸಾಯೋದಿಲ್ಲ ಎಂಬುದಾಗಿ ಸೈತಾನನು ಹೇಳಿರುವಂಥದ್ದು ನಿಜ. ನಾನು ಸಾಯೋದಿಲ್ಲ, ನಾನು ಸಾಯಲಿಲ್ಲ. ಸೊ ಆದ್ದರಿಂದ ಇವಾಗ ನಾನು ದೇವರಂತ ಆಗಿಬಿಟ್ಟಿದ್ದೇನೆ ಎಂಬ ಭಾವನೆ ಅವಳ ಮನಸ್ಸಿನಲ್ಲಿ ಬರುತ್ತೆ. ಸೊ ಅವಳು ಏನು ಮಾಡ್ತಾಳೆ, ಆ ಹಣ್ಣನ್ನು ತೆಗೆದುಕೊಂಡು ತಾನು ಕೆಟ್ಟು ಹೋಗಿರೋದಲ್ಲದೆ, ತಾನು ದೇವರ ಮಾತಿಗೆ ಅವಿಧೇಯಳಾಗಿರೋದಲ್ಲದೆ, ತಾನು ಪಾಪಕ್ಕೆ ಒಳಗಾಗಿರೋದಲ್ಲದೆ, ಆಕೆ ಜೊತೆಯಲ್ಲಿದ್ದಂಥ ಗಂಡನಿಗೂ ಸಹ ಆ ಹಣ್ಣನ್ನು ಕೊಡ್ತಾಳೆ. ನೋಡಿ, ನಾವು ಪಾಪ ಮಾಡೋದು ಮಾತ್ರವಲ್ಲ, ನಮ್ಮ ಸ್ವಭಾವ, ನಮ್ಮ ಜೀವಿತ, ನಮ್ಮ ನಡತೆ, ನಮ್ಮ ಗುಣಗಳು ಇತರರನ್ನು ಸಹ ಪಾಪದಲ್ಲಿ ಸಿಕ್ಕಿ ಹಾಕಿಸ್ತವೆ ಅನ್ನೋದಕ್ಕೆ ಈ ಹವ್ವಳು ನಮಗೆ ದೊಡ್ಡ ಸಾಕ್ಷಿಯಾಗಿದ್ದಾಳೆ. ಪ್ರಿಯ ದೇವಚನರೇ, ಈ ಹಣ್ಣನ್ನು ಆದಾಮನಿಗೆ ಕೊಡಲು ಆತನು ಸಹ ತೆಗೆದುಕೊಂಡು ತಿಂತಾನೆ. ತಿಂದಾಗ ಅವರ ದೇವರ ಮಹಿಮೆಯನ್ನು ಕಳೆದುಕೊಳ್ಳುವಂಥವರಾಗಿದ್ದಾರೆ. ದೇವರು ಆದಾಮನನ್ನು ಪ್ರಶ್ನಿಸ್ತಾ, ಆದಾಮನು ಹವ್ವಳ ಮೇಲೆ ತಾನು ಮಾಡಿದಂಥ ಪಾಪಕ್ಕೆ ಹವ್ವಳು ಕಾರಣ ಎಂಬುದಾಗಿ ಹೇಳುವಾಗ ದೇವರು ಸ್ತ್ರೀಯನ್ನು ಪ್ರಶ್ನಿಸ್ತಾನೆ, ಇದೇನು ನೀನು ಮಾಡಿದ್ದು? ಪ್ರಿಯ ದೇವ ಮಕ್ಕಳೇ, ಈ ಹೋಪ್ ಚಾನಲ್ ಮೂಲಕ ಸಂದೇಶವನ್ನು ಕೇಳ್ತಾ ಇರುವಂಥ ಪ್ರಿಯ ಸಭಿಕರೇ, ದೇವರ ವಿಶ್ವಾಸಿಗಳೇ, ಇವತ್ತು ಈ ಪ್ರಶ್ನೆಯನ್ನು ನಾವು ನಮ್ಮ ಜೀವಿತಕ್ಕೆ ಅನ್ವಯಿಸಿಕೊಂಡು ನೋಡೋಣ. ಇಂದಿನ ದಿವಸಗಳಲ್ಲಿ ಎಷ್ಟೋ ಜನ ಸ್ತ್ರೀಯರು ಹವ್ವಳ ಹಾಗೆ ಒಂಟಿಯಾದಂಥ ಜೀವಿತವನ್ನು ಜೀವಿಸಬೇಕು ಎಂಬುದಾಗಿ ಬಯಸುವಂಥವರಾಗಿದ್ದಾರೆ. ಈ ದಿನದ ಸಂದೇಶ ಸ್ತ್ರೀಯರಿಗೆ ವಿಶೇಷವಾಗಿ ಕೊಡಲ್ಪಟ್ಟಿದೆ. ದೇವರ ನಿಯಮದ ಪ್ರಕಾರ ನಾವು ಈ ಲೋಕದಲ್ಲಿ ಜೀವಿಸುವಾಗ ದೇವರು ಪ್ರತಿಯೊಬ್ಬೊಬ್ಬ ಪುರುಷನಿಗೂ, ಪ್ರತಿಯೊಬ್ಬೊಬ್ಬ ಸ್ತ್ರೀಗೂ, ಪ್ರತಿಯೊಂದೊಂದು ಮಗುವಿಗೂ, ಪ್ರತಿಯೊಂದೊಂದು ಮಗಳಿಗೂ ದೇವರು ತನ್ನದೇ ಆದಂಥ ನಿಯಮಗಳನ್ನು ಇಟ್ಟಿದ್ದಾನೆ. ಈ ನಿಯಮಗಳು ನಾವು ದೇವರ ಸಂಗಡ ಹೆಚ್ಚಾಗಿ ಬೆರೆಯಲಿಕ್ಕೆ, ದೇವರ ಅನ್ಯೋನ್ಯತೆಯಲ್ಲಿ ಹೆಚ್ಚಾಗಿ ಸಮಯವನ್ನು ಕಳೆಯಲಿಕ್ಕೆ, ದೇವರ ಒಂದಿಗೆ ನಾವು ನಡೆಯಲಿಕ್ಕೆ, ನಮ್ಮ ಜೀವನದ ಈ ಪ್ರಯಾಣ ಸುಖಕರವಾಗಿ ಸಮಾಧಾನದಿಂದ ನೆಮ್ಮದಿಯಿಂದ ಇರಲಿಕ್ಕೆ ದೇವರು ನಮಗೆ ಕೆಲವೊಂದು ಷರತ್ತುಗಳನ್ನು, ಕೆಲವೊಂದು ನಿಯಮಗಳನ್ನು, ಕೆಲವೊಂದು ಆಜ್ಞೆಗಳನ್ನು ಕೊಟ್ಟಿರುವತನಾಗಿದ್ದಾನೆ. ಈ ಆಜ್ಞೆಗಳಿಗೆ ನಾವು ಒಳಪಡದೆ ಹೋದರೆ ಹವ್ವಳ ಹಾಗೆ ನಾವು ಸಹ ಪಾಪದಲ್ಲಿ ಸಿಕ್ಕಿ ಹಾಕ್ಕೊಳ್ತೇವೆ. ದೇವರು ಆವಾಗ ನಮಗೆ ಕೇಳುವಂಥ ಪ್ರಶ್ನೆ, ಇದೇನು ನೀನು ಮಾಡಿದ್ದು ಎಂಬುದಾಗಿ. ಪ್ರಿಯ ಸಹೋದರಿಯರೇ, ಪ್ರಿಯ ತಂದೆ ತಾಯಿಗಳೇ, ಈ ಸಮಯದಲ್ಲಿ ನಾವು ದೇವರ ವಾಕ್ಯ, ದೇವರ ನಿಯಮ, ನನಗೆ ಯಾವ ನಿಯಮಗಳನ್ನು ದೇವರು ಇಟ್ಟಿದ್ದಾನೆ, ದೇವರ ನಿಯಮದಕ್ಕೆ ಅನುಸಾರವಾಗಿ ನಾವು ಜೀವಿಸೋದು ಹೇಗೆ, ಹಾಗಾದರೆ ಆ ನಿಯಮಗಳು ಯಾವುವು ಎಂಬುದನ್ನು ನಾವು ದೇವರ ವಾಕ್ಯದ ಆಧಾರದಲ್ಲಿ ನಾವು ಅವುಗಳನ್ನು ತಿಳಿದುಕೊಳ್ಳೋಣ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಸ್ತ್ರೀಯರು ಮಾಡಬೇಕಾದಂಥ, ಗಮನಿಸಬೇಕಾದಂಥ ಕೆಲವು ಮುಖ್ಯ ಅಂಶಗಳು ಇಲ್ಲಿ ದೇವರ ವಾಕ್ಯ ಹೇಳುತ್ತೆ. ತೀತ 2ನೇ ಅಧ್ಯಾಯ 5ನೇ ವಚನದಲ್ಲಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಸ್ತ್ರೀಯು ಮನೆಯಲ್ಲಿದ್ದುಕೊಂಡು ಕೆಲಸ ಮಾಡುವವಳು, ಸುಶೀಲೆಯರು, ಗಂಡಂದಿರಿಗೆ ಅಧೀನರು ಆಗಿರಬೇಕು ಎಂಬುದಾಗಿ ದೇವರ ನಿಯಮ. ದೇವರ ನಿಯಮ ಬಹಳ ಸ್ಪಷ್ಟ. ಸ್ತ್ರೀಯರು ಮನೆಯಲ್ಲಿದ್ದುಕೊಂಡು ಕೆಲಸವನ್ನು ಮಾಡಬೇಕು. ಆದರೆ ಇಂದಿನ ದಿನಗಳಲ್ಲಿ, ಇಂದು ಬೆಳೀತಾ ಇರುವಂಥ ಈ ಒಂದು ಕಂಪ್ಯೂಟರ್ ಆಧುನಿಕ ಯುಗ, ತಂತ್ರಜ್ಞಾನದ ಯುಗದಲ್ಲಿ ಇಂದಿನ ಸ್ತ್ರೀಯರ ಪರಿಸ್ಥಿತಿ ಹೇಗಿದೆ ಅಂದರೆ, ಅವರು ನಾನು ಸಹ ಗಂಡಸಿಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ, ನಾನು ಸಹ ದುಡಿಬಲ್ಲೆ, ನಾನು ಸಹ ಹಣ ಸಂಪಾದನೆ ಮಾಡಬಲ್ಲೆ, ನಾನು ನನ್ನ ಜೀವಿತವನ್ನು ನಾನೇ ರೂಪಿಸ್ಕೊಳ್ಬಲ್ಲೆ, ನನಗೆ ಯಾರ ಹಂಗೂ ಇಲ್ಲ, ಯಾರ ಹಂಗಿನಲ್ಲೂ ನಾನು ಇರಬೇಕಾಗಿಲ್ಲ, ಯಾರು ನನಗೆ ಆಧಾರವಾಗಿರಬೇಕಾಗಿಲ್ಲ ಎಂಬುದಾಗಿ ಆಲೋಚಿಸಿಕೊಂಡು ಎಷ್ಟೋ ಜನ ಸ್ತ್ರೀಯರು ಮನೆಯನ್ನು ಬಿಟ್ಟು ಕೆಲಸಕ್ಕೆ ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಹಗಲು ರಾತ್ರಿ ಶ್ರಮ ವಹಿಸಿ ದುಡಿಯುವಂಥದ್ದನ್ನು ನಾವು ನೋಡ್ತೇವೆ. ಇದರಿಂದ ಅವರ ದೇಹ, ಮನಸ್ಸು ಎಲ್ಲವೂ ಸಹ ಕೆಡಿಸಿಕೊಂಡು ಅವರು ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ನಾನಾ ಥರವಂಥ ದೇಹದ ಬಾಧೆಗಳಲ್ಲಿ ಅವರು ಸಿಲುಕಿ ಹಾಕಿಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯ ದೇವಜನರೇ, ದೇವರ ನಿಯಮ ಭಾಳ ಸ್ಪಷ್ಟವಾಗಿದೆ. ಮೊದಲನೇದು, ಸ್ತ್ರೀಯರು ಮನೆಯಲ್ಲಿದ್ದುಕೊಂಡು ಅವರು
ಮನೆಯ ಕೆಲಸ ಕಾರ್ಯಗಳಲ್ಲಿ, ಮಕ್ಕಳ ಪಾಲನೆ ಪೋಷಣೆ ಮಾಡೋದರಲ್ಲಿ, ಅವರು ಮನೆಯಲ್ಲಿರುವಂಥ ವೃದ್ಧರನ್ನು ಅವರು ನೋಡಿಕೊಳ್ಳುವಂಥದ್ರಲ್ಲಿ ಅವ್ರ ಸಮಯವನ್ನು ಕಳಿಬೇಕಾಗಿದೆ. ದೇವ್ರ ವಾಕ್ಯ ಹೇಳುತ್ತೆ, ವೃದ್ಧ ಸ್ತ್ರೀಯರಿಗೆ ದೇವರ ವಾಕ್ಯ ಕೊಡುವಂಥ ಎಚ್ಚರಿಕೆ ಏನಂದರೆ, ಅದೇ ತೀತ 2ನೇ ಅಧ್ಯಾಯ 2ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತೆ, ವೃದ್ಧ ಸ್ತ್ರೀಯರು ಚಾಡಿ ಹೇಳುವವರು, ಮದ್ಯಕ್ಕೆ ಗುಲಾಮರು ಆಗಿರದೆ ದೇವರ ಭಕ್ತರಿಗೆ ಯೋಗ್ಯವಾದ ನಡತೆಯುಳ್ಳವರಾಗಿ ಸದ್ಬೋಧನೆಯನ್ನು ಹೇಳುವಂಥವರು, ಇತರ ಸ್ತ್ರೀಯರಿಗೆ ಮಾದರಿಯಾದಂಥ ಜೀವಿತವನ್ನು ಜೀವಿಸುವಂಥವ್ರು ಆಗಿರಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಇಂದು ಎಷ್ಟೋ ಜನ ವೃದ್ಧ ಸ್ತ್ರೀಯರು ಮನೆಯಲ್ಲಿ ಬೇರೆ ದೇವರ ವಿಷಯದಲ್ಲಿ ಆಗಲಿ, ಮಕ್ಕಳಿಗೆ ದೇವರ ವಾಕ್ಯಗಳನ್ನು ಹೇಳ್ಕೊಡೋದನ್ನು ಬಿಟ್ಟು ಅಲ್ಲಿ ಇಲ್ಲಿ ಹೋಗಿ ಈ ಮನೆ ವಿಷಯವನ್ನು ಆ ಮನೆಗೆ, ಆ ವಿಷಯವನ್ನು ಈ ಮನೆಗೆ ಹೇಳ್ತಾ ಸಮಯವನ್ನು ಹೀಗೆ ಹರಟೆ ಹೊಡೆಯೋದ್ರಲ್ಲಿ, ಅಥವಾ ನಾನಾ ಥರವಂಥ ಸೀರಿಯಲ್ಗಳನ್ನು, ನಾನಾ ಥರವಂಥ ದೃಶ್ಯಗಳನ್ನು, ನಾನಾ ಥರವಂಥ ಕ್ಷುಲ್ಲಕವಾದಂಥ ವಿಷಯಗಳಲ್ಲಿ ಸಮಯವನ್ನು ಕಳೀತಾ ಅವರು ಇವತ್ತು ದೇವರ ಆಜ್ಞೆಗಳನ್ನು ಮೀರಿ ನಡೆಯುವಂಥವರಾಗಿದ್ದಾರೆ. ಇಂಥ ಸ್ತ್ರೀಯರಿಗೆ ದೇವರು ಕೇಳುವಂಥ ಪ್ರಶ್ನೆ, ಇದೇನು ನೀನು ಮಾಡಿದ್ದು ಎಂಬುದಾಗಿರುವಂಥದ್ದಾಗಿದೆ. ಪ್ರಿಯ ವೃದ್ಧ ತಾಯಿಯಂದಿರೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನನ್ನ ಜೀವಿತ ಏನಾಗಿದೆ? ನಾನು ದೇವರ ನಿಯಮಕ್ಕೆ ಅನುಸಾರವಾಗಿ ಬದುಕ್ತಾ ಇದ್ದೀನೋ ಇಲ್ವೋ? ನಾನು ಇತರ ಸ್ತ್ರೀಯರಿಗೆ ಉದಾಹರಣೆಯಾಗಿದ್ದೀನೋ ಇಲ್ವೋ ಅನ್ನೋದನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಅಷ್ಟು ಮಾತ್ರವಲ್ಲ, ದೇವರ ವಾಕ್ಯ ಹೇಳುತ್ತೆ, ತಾಯಿಯ ಮುಖ್ಯವಾದಂಥ ಕರ್ತವ್ಯ, ಜವಾಬ್ದಾರಿಕೆ ಏನು ಅಂದರೆ, ಗಂಡನನ್ನು ಮತ್ತು ಮನೆಯಲ್ಲಿರುವಂಥ ದೇವರವರಿಗೆ ಬಹುಮಾನವಾಗಿ ಕೊಟ್ಟಂಥ ಮಕ್ಕಳನ್ನು ಮಾತ್ರವಲ್ಲ, ಮನೆಯಲ್ಲಿರುವಂಥ ವೃದ್ಧರನ್ನು ಅವರು ಗಮನಿಸುತ್ತಾ ಅವರನ್ನು ದೇವರ ಭಯ ಭಕ್ತಿಯಲ್ಲಿ, ದೇವರ ವಾಕ್ಯದ ನೆರಳಿನಲ್ಲಿ, ದೇವರ ಚಿತ್ತಕ್ಕನುಸಾರವಾಗಿ ಬೆಳೆಸಲು ಇವರು ಬಹಳ ಯೋಗ್ಯವಾದಂಥ ಅಸ್ತ್ರವಾಗಬೇಕಾಗಿದೆ. ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ನಿಮ್ಮ ಮಕ್ಕಳಿಗೆ ಕೂತುಕೊಳ್ಳುವಾಗಲೂ, ಮಲಗುವಾಗಲೂ, ದಾರಿ ನಡೆಯುವಾಗಲೂ, ಎದ್ದೇಳುವಾಗಲೂ ನೀವು ಅವರಿಗೆ ದೇವರ ವಾಕ್ಯವನ್ನು ಬೋಧಿಸಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅವರ ಕಿವಿಗೆ ದೇವರ ವಾಕ್ಯಗಳು ಸತತವಾಗಿ ಬೀಳಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆದರೆ ಇಂದಿನ ಸ್ತ್ರೀಯರು ಮಾಡುವಂಥ ಕೆಲಸ ಏನು? ನನ್ನ ಮಗ ಚೆನ್ನಾಗಿ ಓದಬೇಕು, ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಬೇಕಾದಂಥ ಬಗೆಯಾದಂಥ ಅಡುಗೆಗಳನ್ನು ಮಾಡಿಕೊಡೋದು, ಶಾಲೆಗೆ ಹೋಗಬೇಕು, ಶಾಲೆಯಿಂದ ಬಂದಿದ್ದ ತಕ್ಷಣ ಮತ್ತೆ ಟ್ಯೂಷನ್ಗೆ ಹೋಗಬೇಕು, ಟ್ಯೂಷನ್ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಮತ್ತೆ ಹೋಮ್ವರ್ಕ್ಗಳಲ್ಲಿ ಸಮಯವನ್ನು ಕಳಿಬೇಕು, ಬೆಳಗ್ಗೆ ಎದ್ದರೆ ಮತ್ತೆ ಸ್ಕೂಲ್ಗೆ ಹೋಗಬೇಕು, ನಾನಾ ಥರವಂಥ ರಜೆ ದಿನಗಳಲ್ಲಿ ನಾನಾ ಥರವಂಥ ಕಂಪ್ಯೂಟರ್ಗಳನ್ನು, ನಾನಾ ಥರವಂಥ ಗೇಮ್ಸ್ಗಳನ್ನು, ನಾನಾ ಥರವಂಥ ಲೋಕದ ವ್ಯವಹಾರಗಳಲ್ಲಿ, ಅವರು ಲೋಕದ ಕಾರ್ಯಗಳಲ್ಲಿ ಅವರು ಬುದ್ಧಿವಂತರಾಗಿ ಇತರ ಎಲ್ಲ ಜನರ ಹಾಗೆ ನಮ್ಮ ಮಕ್ಕಳು ಬೆಳಿಬೇಕೆಂಬುದಾಗಿ ಬಯಸುವಂಥವರಾಗಿದ್ದಾರೆ. ಇದು ದೇವರ ನಿಯಮ ಖಂಡಿತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಕೂತುಕೊಳ್ಳುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ದೇವರ ವಾಕ್ಯವನ್ನು ಅವರಿಗೆ ಸಾರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ನಾವು ನಮ್ಮ ಮಕ್ಕಳಿಗೆ ಯಾವ ವಿಧಾನದಲ್ಲಿ ಯಾವ ವಿಷಯಗಳನ್ನು ಹೇಳ್ಕೊಡ್ತಾ ಇದ್ದೇವೆ? ದೇವರ ವಾಕ್ಯವನ್ನು ನಾವು ಬಿತ್ತುತ್ತಾ ಇದ್ದೀವ? ದೇವರ ವಾಕ್ಯವನ್ನು ಅವರ ಹೃದಯದಲ್ಲಿ ಆಳವಾಗಿ ಬೇರೂರುವಂತೆ ನಾವು ಅವರಿಗೆ ಬೋಧಿಸ್ತಾ ಇದ್ದೀವ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಪ್ರಿಯ ದೇವಚನರೇ, ಹನ್ನಳು ತನ್ನ ಮಗನನ್ನು ಬೆಳೆಸುವಂಥ ರೀತಿಯನ್ನು ನಾವು ನೋಡಿ ಕಲಿತ್ಕೊಳ್ಬೇಕಾಗಿದೆ. ಆಕೆ ತನ್ನ ಮಗುವ ಬೆಳೆಯುವಂಥ ಪ್ರತಿ ಗಳಿಗೆಯಲ್ಲಿ ದೇವರ ನಿಯಮಗಳನ್ನು, ದೇವರ ನಿಬಂಧನೆಗಳನ್ನು, ದೇವರ ಕಟ್ಟಳೆಗಳನ್ನು ಆಕೆ ಬೋಧಿಸುತ್ತಾ ಆ ಮಗುವನ್ನು ಬೆಳೆಸುವಾಗ, ಹಾಲುಣಿಸುವಾಗಲೂ, ಆ ಮಗು ಮಲಗಿ ನಿದ್ರಿಸುವಾಗ, ಎಲ್ಲ ಸಮಯದಲ್ಲಿಯೂ ಸಹ ಆಕೆ ದೇವರ ವಿಷಯಗಳನ್ನು ಮಾತನಾಡ್ತಾ ಇದ್ಲು. ಕೊನೆಗೆ ಬೆಳೆದು ದೊಡ್ಡವನಾದಂಥ ಸಮುವೇಲನು ದೊಡ್ಡ ಪ್ರವಾದಿಯಾಗಿ ಇಸ್ರಾಯೇಲ್ ಜನರನ್ನು ದೇವರ ಸಂಸರ್ಗದಲ್ಲಿ ನಡೆಸಲಿಕ್ಕೆ ಆತನು ಶ್ರೇಷ್ಠವಾದಂಥ ವ್ಯಕ್ತಿಯಾದನು ಎಂಬುದಾಗಿ ನಾವು ನೋಡ್ತೇವೆ. ಮರಿಯಳು ಯೇಸು ಕ್ರಿಸ್ತನು ಬೆಳೆಯುವಂಥ ದಿವಸಗಳಲ್ಲಿ ಆಕೆ ಆತನಿಗೆ ಹಾಲುಣಿಸುವಾಗ, ದಾರಿ ನಡೆಯುವಾಗ, ಮಲಗುವಾಗ, ಏಳುವಾಗ ದೇವರ ವಿಷಯವಾಗಿ ಆಕೆ ಆತನಿಗೆ ಬೋಧಿಸುವಂಥದ್ದನ್ನು ನಾವು ನೋಡ್ತೇವೆ. ಹೀಗೆ ಬೋಧಿಸಿದಾಗ ಯೇಸು ಕ್ರಿಸ್ತನು ಕೇವಲ 12 ವರ್ಷದ ಬಾಲಕನಾಗಿರುವಾಗ ಆತನು ಸಭೆಯಲ್ಲಿ, ದೇವರ ಆಲಯದಲ್ಲಿ ನಿಂತ್ಕೊಂಡು ಶಾಸ್ತ್ರಿಗಳ ಸಂಗಡ, ಪರಿಸಾಯರ ಸಂಗಡ, ದೊಡ್ಡ ದೊಡ್ಡ ಪಂಡಿತರ ಸಂಗಡ ದೇವರ ವಾಕ್ಯವನ್ನು
ಚರ್ಚಿಸುವುದರಲ್ಲಿ ಆತನ ಸಮಯವನ್ನು ಕಳೀತಿದ್ನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇವತ್ತು ನನ್ನ ಮಕ್ಕಳು, ನಮ್ಮ ಮಕ್ಕಳು, ಅವರು 12 ವರ್ಷ ಬಾಲಕಿಯರು ಇವತ್ತು ಎಷ್ಟರ ಮಟ್ಟಿಗೆ ದೇವರ ವಿಷಯದಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೆ, ಸತ್ಯವೇದದ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ಅವರು ವಾಕ್ಯಗಳನ್ನು ಕಲಿತ್ಕೊಂಡಿದ್ದಾರೆ, ವಾಕ್ಯಕ್ಕೆ ಅನುಸಾರವಾಗಿ ನಡೀತಾ ಇದ್ದಾರೆ, ಈ ವಾಕ್ಯದ ಕುರಿತಾಗಿ ಚರ್ಚೆ ಮಾಡ್ತಾ ಇದ್ದಾರೆ, ಇತರರಿಗೆ ಬೋಧಿಸ್ತಾ ಇದ್ದಾರೆ. ಇದನ್ನು ನಾವು ಬಹಳ ಎಚ್ಚರಿಕೆಯಿಂದ ಪರಿಗಣಿಸಬೇಕಾಗಿದೆ ಪ್ರಿಯರೇ. ಹನ್ನಳ ಹಾಗೆ, ಮರಿಯಳ ಹಾಗೆ ನಾವು ನಮ್ಮ ಮಕ್ಕಳನ್ನು ಬೆಳೆಸ್ತಾ ಇದ್ದೇವಾ? ಇಷ್ಟು ಮಾತ್ರವೇ ಅಲ್ಲ, ಸ್ತ್ರೀಯರು ಮಾಡಬೇಕಂತ ಇನ್ನೂ ಒಂದು ಮುಖ್ಯವಾದಂಥ ಕಾರ್ಯ ಏನಂದರೆ, ಅವರು ಮನೆಯಲ್ಲಿದ್ದುಕೊಂಡು ಕೆಲಸ ಮಾಡೋದರ ಜೊತೆಗೆ ಅವರು ಮನೆಯ ಕೆಲವು ಸಣ್ಣ ಪುಟ್ಟ ಗೃಹ ಕೃತ್ಯಗಳನ್ನು ಮಾಡಿಕೊಳ್ತಾ ದೇವರ ಸೇವೆಗೆ ಅವರು ಪ್ರೋತ್ಸಾಹವನ್ನು ನೀಡಬೇಕಾಗಿದೆ. ದೇವರ ಸೇವೆಗೆ ಅವರು ನಾನಾ ಥರವಂಥ ರೀತಿಯಲ್ಲಿ ಅವರು ಸಹಾಯವನ್ನು ಮಾಡಬೇಕಾಗಿದೆ. ನಾವು ಸತ್ಯವೇದದಲ್ಲಿ ಅನೇಕ ಸ್ತ್ರೀಯರನ್ನು ನಾವು ನೋಡ್ತೇವೆ. ದೇಬೋರಳು, ಪ್ರಿಸಿಲ್ಲಳು, ಮಾತ್ರವಲ್ಲ ಇನ್ನೂ ಅನೇಕ ರಾಹಾಬಳು, ಲೂದ್ದಳು, ಮಗ್ದಲದ ಮರಿಯಳು, ಮಿರ್ಯಾಮಳು ಹಾಗೂ ದೋರ್ಕಳು, ಇವರೆಲ್ಲರೂ ಸಹ ಕ್ರಿಸ್ತನ ಸೇವೆಯಲ್ಲಿ ಇವರು ಸಹ ಭಾಗಿಯಾಗಿದ್ದರು. ಅವರು ಹಳ್ಳಿಗೆ ಹೋಗಿ ಕ್ರಿಸ್ತನ ಸುವಾರ್ತೆಯನ್ನು ಸಾರ್ತಾ ಇಲ್ಲದೇ ಇದ್ರೂ ಅವರು ತಮ್ಮ ಗೃಹ ಕೃತ್ಯಗಳನ್ನು ಮಾಡಿ ದೇವರ ಸೇವೆಯನ್ನು ಮಾಡ್ತಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯ ದೇವಚಂದ್ರೇ, ನಮ್ಮ ಜೀವಿತ ಹೇಗಿದೆ? ನಮ್ಮ ಮಕ್ಕಳು ಯಾವ ವಿಧಾನದಲ್ಲಿ ಬೆಳೀತಾ ಇದ್ದಾರೆ? ನಮ್ಮ ಕುಟುಂಬ ಹೇಗಿದೆ? ನಮ್ಮ ಯಜಮಾನ ಹೇಗಿದ್ದಾನೆ? ನಮ್ಮ ಮನೆಯಲ್ಲಿರುವಂಥ ವೃದ್ಧರನ್ನು ನಾವು ದೇವರ ಭಯ ಭಕ್ತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಾ? ನಾವು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಈ ಒಂದು ಪ್ರಶ್ನೆಗಳಿಗೆ ನಾವು ಈ ದಿವಸ ದೇವರು ನಮಗೆ ಕೇಳುವಂಥ ಪ್ರಶ್ನೆಗೆ ನಾವು ಉತ್ತರಿಸಬೇಕಾಗಿದೆ. ಏಕೆಂದರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ದೇವರು ನಮಗೆ ಕೊಟ್ಟಿರುವಂಥ ಪ್ರತಿಯೊಂದಕ್ಕೂ ಸಹ ಲೆಕ್ಕವನ್ನು ಕೇಳುವಾತನಾಗಿದ್ದಾನೆ. ಪ್ರಿಯ ದೇವರ ಜನರೇ, ಪ್ರಿಯ ಸಹೋದರಿಯರೇ, ಪ್ರಿಯ ವೃದ್ಧ ಸ್ತ್ರೀಯರೇ, ಪ್ರಿಯ ತಾಯಿಯಂದಿರೇ, ನಾವು ಎಚ್ಚರಿಕೆಯಿಂದ ಇರೋಣ. ನಮ್ಮ ಕುಟುಂಬ ದೇವರ ಭಯ ಭಕ್ತಿಯಲ್ಲಿ ನಡೆಸ್ಕೊಂಡು ಹೋಗಲು ನಾವು ಪ್ರಯಾಸ ಪಡೋಣ. ದೇವರು ಹವ್ವಳಿಗೆ ಕೇಳಿದ ಪ್ರಶ್ನೆಯನ್ನು ಇವತ್ತು ನನಗೂ ನಿಮಗೂ ಕೇಳುವಾತನಾಗಿದ್ದಾನೆ. ನೀನು ಇದೇನು ಮಾಡಿದ್ದು? ಅದಕ್ಕೆ ನಾವು ಪ್ರತಿಯೊಬ್ಬೊಬ್ಬರು ದೇವರಿಗೆ ಉತ್ತರವನ್ನು ನೀಡಬೇಕಾಗಿದೆ. ಆದ್ದರಿಂದ ನಾವು ಒಂದು ವೇಳೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಜೀವಿಸುವಂಥ ಪಕ್ಷಕ್ಕೆ ನಾವು ಇವತ್ತು ದೇವರ ಬಳಿಗೆ ಪಶ್ಚಾತ್ತಾಪದಿಂದ ಬಂದು ಈ ಪ್ರಾರ್ಥನೆ ಮೂಲಕ ನಮ್ಮನ್ನು ನಾವು ದೇವರ ಆತ್ಮನಿಗೆ ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡುವ. ಪರಿಶುದ್ಧನಾದ ದೇವರೇ, ಕೃಪೆಯುಳ್ಳ ಕರ್ತ, ನಾನು ಗೃಹ ಕೃತ್ಯಗಳಲ್ಲಿ ತೊಡಗದೆ ನನ್ನ ಮಕ್ಕಳನ್ನು ನಿನ್ನ ಭಯ ಭಕ್ತಿಯಲ್ಲಿ ಬೆಳೆಸದೆ ನಾನಾ ಥರವಾದಂಥ ಲೋಕದ ಆಸೆಗಳಿಗೆ ನಾನು ಸಿಲುಕಿಕೊಂಡಿದ್ದೇನೆ. ದಯಮಾಡಿ ನನಗೆ ಬಿಡುಗಡೆಯನ್ನು ಕೊಡು. ದಯಮಾಡಿ ನನಗೆ ಆದರಣೆಯನ್ನು ಕೊಡು. ದೇವರೇ, ನನ್ನ ಎಲ್ಲ ಕೆಟ್ಟತನವನ್ನು ದೂರ ಮಾಡು. ನಾನು ನಿನ್ನ ಮಗಳಾಗಿ ನಿನ್ನ ಭಯ ಭಕ್ತಿಯಲ್ಲಿ ಕುಟುಂಬವನ್ನು ನಡೆಸಲು ನಿನ್ನ ಆತ್ಮನ ಬಲವನ್ನು ನನಗೆ ಅನುಗ್ರಹಿಸು. ಈ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ನನ್ನ ಹೃದಯವನ್ನು ಬದಲಾಯಿಸಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಆಶೀರ್ವಾದನ ಹೊಂದಿದ್ದಾವೆ. ಆಮೆನ್. ಪ್ರಿಯ ದೇವರ ಮಕ್ಕಳೇ, ಹೋಪ್ ಚಾನಲ್ ಮೂಲಕ ದೇವರ ಸಂದೇಶವನ್ನು ಕೇಳುವಂಥ ನೀವು ಇನ್ನೂ ಹೆಚ್ಚಾದಂಥ ಸತ್ಯವೇದದ ಮಾಹಿತಿಗಾಗಿ, ಕರಪತ್ರಗಳಿಗಾಗಿ ಹಾಗೂ ದೇವರ ವಾಕ್ಯದ ವಿಷಯದಲ್ಲಿ ತಿಳಿದುಕೊಳ್ಳಲಿಕ್ಕೆ ಇರುವಂಥ ಪುಸ್ತಕಗಳಿಗಾಗಿ ನಿಮಗೆ ಆಸಕ್ತಿ ಇದ್ದ ಪಕ್ಷಕ್ಕೆ ದಯಮಾಡಿ ಈ ಒಂದು ಕೆಳಗೆ ಬರುವಂಥ ಈ ಒಂದು ವಿಳಾಸಕ್ಕೆ ನೀವು ಬರೆಯೋದಾದರೆ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳುವಿರಿ. ದೇವರು ತಾನೇ ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಆಶೀರ್ವದಿಸಿ ಮುನ್ನಡೆಸಿ ಕಾಪಾಡಲಿ. ಆಮೆನ್.